ನನಗ ನಿನಗ ಅಂತ ದಮ್ ಇದ್ರ ಅರ್ಧ ಕೊಯ್ಕೊಂಡು ಹೋಯ್ತಾರ ಅಂತ ಸರ್ ಅಲ್ಲಿ ಒಂದ್ ಎಕರೆಕ್ 10 ಪ್ಯಾಕೆಟ್ ಬೇಕ್ರಿ. ಯಾವ ತಳಿ ರೀ ಇದು? ಹಂಗ ಇದು ಕುಂಬಳಕಾಯಿ 30 kg ಆಗ್ತದ. ಮಾರ್ಕೆಟ್ ಹ್ಯಾಂಗ್ ಸರ್ ಇದು? ಬಂದದೇನು ಪ್ರಾಫಿಟ್? ಅದು 1,30,000 ಬಂದಿತ್ತು ಸರ್. ಹಲೋ ಸ್ನೇಹಿತರೆ, ಸ್ವಾಗತ ಸರಳ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಲ್ಲಿ ಇದ್ದೀನಿ. ಹಿಂದೆ ನೀವು ನೋಡ್ತಿರ್ಬೋದು, ಎಲ್ಲ ಏನದ ಅಂದ್ರೆ ಕುಂಬಳಕಾಯಿ ಹಾಕ್ಯಾರ ಸರ್ ಅವರು. ಇದು ಆ್ಯಕ್ಚುಲಿ ಅವ್ರದ್ದು ಎರಡೇ ಪೀಕ್, ಸೆಕೆಂಡ್ ಕ್ರಾಪ್ ಅಂತ ಹೇಳ್ಬೋದು. ಇದು ಜೂನ್ ಟೈಮಲ್ಲಿ ಆಲ್ರೆಡಿ ಹಾಕಿದ್ರೆ, ಈಗ ಫೆಬ್ರವರಿ ಟೈಮಲ್ಲಿ ಆಲ್ರೆಡಿ ಸೆಕೆಂಡ್ ಕ್ರಾಪ್ ಇದು ಅವ್ರದ್ದು. ಆಮೇಲೆ ಅವ್ರು ಎಷ್ಟು ತೆಗ್ದಾರ ಏನಿಲ್ಲ ಅಂತ ಹೇಳಿ ಅವ್ರು ಸರ್ ತಗೊಂಡು ಕೇಳೋದು. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ಮ ಹೆಸರು ರೀ ಸರ್? ನನ್ನ ಹೆಸರು ಲಕ್ಷ್ಮಣ್ ಸರ್. ಲಕ್ಷ್ಮಣ್ ರೀ. ಸರ್ ಇದು ಕುಂಬಳಕಾಯಿ ಇದಕ್ಕಿಂತ ಮುಂಚೆನೂ ಬೆಳೆಸಿರೇನು ಸರ್? ಬೆಳೆಸಿನಿ ಸರ್. ಎಷ್ಟು ಟನ್ ಬಂತಿರಿ ಅದು? 8 ಟನ್ ಬಂದಿತ್ತು ಸರ್. 8 ಟನ್ ರೀ. ಓಕೆ ಓಕೆ ಓಕೆ. ಅದು ಹೆಂಗೆ ಹೋಗೈತಿ? ಹೆಂಗೆ ಕೆಜಿ ಹೋಗೈತಿ ಇದು? ಅದು 10 ರೂಪಾಯಿ kg ಹೋಗಿತ್ತು ಸರ್. 10 ರೂಪಾಯಿ kg ಅಂದ್ರೆ ಎಷ್ಟು ಬಂದದ ಪ್ರಾಫಿಟ್? ಅದು 1,30,000 ಬಂದಿತ್ತು ಸರ್. 1,30,000 ರೂಪಾಯಿ ಬಂದದ್ರಿ. ಓಕೆ ಓಕೆ. ಅದು ಎಷ್ಟು ತಿಂಗಳದ್ರಿ ಬೆಳೆ ಇದು? 3 ತಿಂಗಳ ಬೆಳೆ ಸರ್. 3 ತಿಂಗಳು ರೀ. ಅದು ಅಂದ್ರೆ ಯಾವ ಟೈಮ್ ಹಾಕಿದ್ರಿ ಅದು? ಅದು ಜೂನ್ಗೆ ಹಾಕಿನ್ ಸರ್. ಅದು ಜೂನ್. ಕಟಾವ್ ಯಾವಾಗ ಐತ್ರಿ? ಅದು ಸೆಪ್ಟೆಂಬರ್ನಾಗ. ಅಂದ್ರೆ 3 ತಿಂಗಳನಾಗ ಹೊಂಟಾಯ್ತು ಸರ್. ಅದು ಹೋಗೋಣ ನೆಕ್ಸ್ಟ್ 1 ತಿಂಗಳು ಬಿಟ್ಟು ಮತ್ತೆ ಹಚ್ಚಿನ್ ಸರ್. ಇವು ಮತ್ತೆ ಹಚ್ಚಿರೇನ್ರಿ ಇದು? ಇದು ಯಾವ ತಿಂಗಳಾಗ ಹಚ್ಚಿರಿ ಸರ್ ಇದು? ಇದು 2 ತಿಂಗಳಾಯ್ತು ಸರ್. 2 ತಿಂಗಳು ರೀ. ಈಗ 1 ತಿಂಗಳದಾಗ ಇದು ಹೊಂಟು ಹೋಗ್ತದ ಸರ್. ಮತ್ತೆ ಹಚ್ತೀರಿ ಇದೆ? ಮತ್ತೆ ಹಚ್ಚೋದು ಸರ್. ಮತ್ತೆ ಹಚ್ತೀರಿ? ಮತ್ತೆ ಹಚ್ಚಿ ನೋಡ್ಬೇಕಲ್ಲತ್ತೀನಿ. ಅದೇ ಇದು ಕಂಟಿನ್ಯೂ 12 ತಿಂಗಳ ಮಾಡ್ಬೋದೇನ್ರಿ? ಕಂಟಿನ್ಯೂ ಯಾವಾಗ ಭೀ ಬರ್ತದ ಸರ್. ಬ್ಯಾಸ್ಗ್ಯಾಗ ರೋಗ ಬೀಳಂಗೆ ಇಲ್ಲ ಇದಕ್ಕೆ. ರೋಗ ಬೀಳಂಗಿಲ್ಲ ಸರ್. ಇದು ಮಾರ್ಕೆಟ್ ಹ್ಯಾಂಗ್ ಸರ್ ಇದು? ಇದು ಮಾರ್ಕೆಟ್ ಬಾಂಬೈ ಹೋಗ್ಬೇಕು ಸರ್. ಮುಂಬೈ ರೀ? ಬಾಂಬೈ. ನೀವು ಹೋಯ್ತೀರಿ ಅವ್ರು ಬೈತಾರ ಸರ್? ಅವ್ರು ಒಯ್ಯಲ್ದಾರ ನಾವೇ ಒಯ್ತೇವ್ ಸರ್. ನೀವು ಹೋಯ್ತೀರಿ? ಅದು ಹೆಂಗ್ ರೌಂಡ್ ಇರ್ತದಲ್ಲ ಸರ್ ಇದು? ರೌಂಡ್ ಗೋಲ್ ಆಕಾರ ಸರ್. ಗೋಲ್ ಆಕಾರ. ಅದು ಒಂದ್ ಎಷ್ಟು ಕೆಜಿ ಇರ್ತದ್ರಿ? ಒಂದು ಕುಂಬಳಕಾಯಿ 30 kg ಆಗ್ತದ ಅಂತ ಸರ್. ನಮ್ಮಲ್ಲಿ ಆಗಿಲ್ಲ. 30 kg ಒಂದ್ ಕುಂಬಳಕಾಯಿ? 30 kg ಆಗ್ತದ ಅಂದಾರ ಒಂದ್ ಕುಂಬಳಕಾಯಿ. ಹಿಂಗ್ ದಪ್ಪ ಆಗ್ತಾವ ಒಂದೊಂದ್ ಕೊಡಪ್ಲೆ ಅಂದಾರ ಅವ್ರು. ಓಕೆ ಓಕೆ. ಆಗಿಲ್ಲ ಸರ್ ನಮ್ಮಲ್ಲಿ. ನಿಮ್ದು ಎಷ್ಟು ಕೆಜಿ ಆಗಿವ್ರಿ ಸರ್? ನಮ್ನ 7-8 kg ಆಗಿವ್ ಸರ್. ಒಂದೊಂದ್ ಕುಂಬಳಕಾಯಿ ರೀ? ಒಂದೊಂದ್ ಕುಂಬಳಕಾಯಿ 7-8. ಯಾವ ತಳಿ ರೀ ಇದು? ಹಂಗ ಇದು ದಿಶಾ ತಿಳಿ ಸರ್. ದಿಶಾ ರೀ? ದೇಶ. ದಿಶಾ. ಅದು ಹೆಂಗ್ ಕೆಜಿ ಬೀಜ ಹೆಂಗ್ ಸಿಗ್ತೈತ್ರಿ ಪಾಕೆಟ್? ಅದು 20 ರೂಪಾಯಿ ಪಾಕೆಟ್ ಅದ ರೀ. 20 ರೂಪಾಯಿ ಪಾಕೆಟ್. ಪಾಕೆಟ್ನಾಗ ಎಷ್ಟು ಗ್ರಾಮ್ ಕೆಜಿ ಇರ್ತದ್ರಿ? 100 ಗ್ರಾಮ್ ಇರ್ತದ? 200 ಬೀಜ ಇರ್ತಾವಂತ ಸರ್. ಒಂದ್ ಇದ್ರದ 200 ಬೀಜ. ಓಕೆ. ಇದು ಎಷ್ಟು ಎಕರೆ ಸರ್ ಇದು ಪೂರಾ ಟೋಟಲ್? ಇದು ಎಕರೆ ಅದ ಸರ್. 1 ಎಕರೆ ಅದ ರೀ? 1 ಎಕರೆ ಅದ ಸರ್. ಓಕೆ ಓಕೆ. 1 ಎಕರೆಕ್ 10 ಪ್ಯಾಕೆಟ್ ಬೇಕ್ರಿ. 1 ಎಕರೆಗೆ 10 ಪ್ಯಾಕೆಟ್ ಬೇಕು? 12 12 ಹತ್ತಾವ ಸರ್. ಅಂದ್ರೆ ನಿಮ್ಗೆ 6,500 ಅಲ್ಲಿ ನಿಮ್ಗೆ ಬೀಜನ ಹೋಯ್ತು ನಿಮ್ಗೆ? ಹ್ಞೂ ಸರ್. ಓಕೆ. ಇದು ಡೈರೆಕ್ಟ್ ಬೀಜನ ಹಾಕ್ತೀರಿ ಅಂತ ಸಸಿಗಳು ಮಾಡ್ತೀರಿ ಇದಕ್ಕೆ? ಬೀಜನೇ ಹಾಕಿದೇವ್ ಸರ್. ಇದು ಹೆಂಗ? ಫೀಟಿಗೆ ಒಂದ್ ನಾಟಿಕೆ ಮಾಡಿದೇವ್ ಡ್ರಿಪ್ ಸಿಸ್ಟಮ್ದಾಗ. 1 ಫೀಟಿಗೆ ಒಂದೇನ್ರಿ? ಅಂದ್ರೆ ಇದು ಬೋದ್ ಹೆಂಗ್ ಮಾಡಿ ಎಷ್ಟು ಮಾಡಿರಿ ಸರ್ ಬೋದ್? ಈ ಬೋದ್ 8 ಫೀಟಿಗೆ ಒಂದ್ ಅದ ಸರ್. ಇವು 8 ಫೀಟಿಗೆ ಒಂದು. ಓಕೆ. ಮತ್ತಿದು ಗಿಡ 1 ಫೀಟಿಗೆ ಒಂದೊಂದು? ಫೀಟಿಗೆ ಒಂದೊಂದು ಹಚ್ಚಿ. ಅಂದ್ರೆ ಎಲ್ಲಿ ಡ್ರಿಪ್ ನಿಮ್ ತೂತಾವ ಅದ್ರ ಮುಂದೆ ಒಂದ್ 4 ಬೊಟ್ಟು ಬಿಟ್ಟು ಹಚ್ಚಿದೇವ್. ನೀವು ಬಿಟ್ಟು ಹಚ್ಚಿರೇನ್ ಸರ್? ಓಕೆ ಓಕೆ. ಸರ್ ಇದು ಬೋದ್ ಮಾಡೋ ಟೈಮ್ನಾಗ ಇದು ಬೆಡ್ ಹ್ಯಾಂಗ್ ಪ್ರಿಪರೇಷನ್ ಮಾಡ್ಬೇಕ್ರಿ? ನೆಗಲ್ ಹೊಡಿಬೇಕಾ? ನೆಗಲ್ ಇಲ್ಲ ಸರ್. ಅಡಿ ಹೊಡೆಯೋದು, ಕುಂಟಿ ನೆಗಲ್ ಹೊಡೆದು ಇದು ಮಾಡೋಣ. ಅದು ಟ್ರ್ಯಾಕ್ಟರ್ದಿಂದ ಸಾಲ ಬಿಟ್ಟಿದ್ದೇವ್ ಸರ್. ಟ್ರ್ಯಾಕ್ಟರ್ಲಿಂದ ಸಾಲ ಬಿಟ್ರಿ? ಬೋದ್ನು ಅದೇ ಮಾಡ್ರಿ? ಅದೇ ಮಾಡೋದು ಸರ್. ಆ ಟೈಮ್ನಾಗ ಏನಾರ ಗೊಬ್ಬರ ಹಾಕ್ಬೇಕ್ರಿ ಇದಕ್ಕೆ? ಗೊಬ್ಬರ ಹಾಕಿದ್ ಸರ್. ಯಾವ್ದಾವ್ರಿ? ಅದು 20 13 ಅಂತ 2 ಚೀಲ ಹಾಕಿನ್ ಸರ್. ಮತ್ರಿ ಆಯ್ತು. ಅದ್ರ ಮೇಲೆ ಈಗ ಮತ್ತೆ ಅವರ ಈಗ ಡ್ರಿಪ್ಪಿನಾಗ ಬಿಡ್ಬೇಕು ಸರ್. ಓಕೆ. ಈಗ ಲಾಸ್ಟ್ ಟೈಮ್ ನೀವು ಏನೇನು ಹಾಕಿದ್ರಿ ನೀವು? ಲಾಸ್ಟ್ ಟೈಮ್ 19 ಒಂದ್ 2 ಕೆಪಿ ಬಿಟ್ಟಿನ್ ಸರ್. ಅದ್ರ ಮೇಲೆ 12 61 ಅಂತ ಬಿಟ್ಟಿನ್ ಸರ್. ಈಗ ಬೋರಾನ ಕ್ಯಾಲ್ಸಿಯಂ ಹಾಕ್ಬೇಕು ಸರ್. ಬೋರಾನ್ ಕ್ಯಾಲ್ಸಿಯಂ? ಕಾಯಿ ದಮ್ಮ ಆಗ್ತಾವ ಸರ್. ಕಾಯಿ ದಮ್ಮ ಆಗ್ತಾವೇನ್ರಿ? ಬೋರಾನ್ ಕ್ಯಾಲ್ಸಿಯಂ ಹಾಕ್ಬೇಕು? ಕ್ಯಾಲ್ಸಿಯಂ ಹಾಕ್ಬೇಕು. ಕಂಪಲ್ಸರಿ ಹಾಕ್ಲೇಬೇಕು? ಹಾಕ್ಲೇಬೇಕು. ಓಕೆ. ಇದಕ್ಕೆ ರೋಗ ಏನೇನು ಬರ್ತದೆ ಸರ್ ಇದಕ್ಕೆ? ರೋಗ ಹೆಚ್ಚಿಗೆ ಬರಂಗಿಲ್ಲ ಸರ್. ಈ ಮೊನ್ನೆ ಏನ್ ಇದು ಆಯ್ತು ಜರ ವಾತಾವರಣದಾಗ ಈ ಮಾಡ ಆಗಿತ್ತಲ್ಲ, ಜರ ಬಿದ್ದಿತ್ತು. ಒಂದ್ ಎಣ್ಣೆ ಹೊಡೆದ್ರು ಎಲ್ಲಾ ಕ್ಲಿಯರ್ ಆಗ್ಯದ. ಈಗ ಇವು ಎಣ್ಣೆ ಹೊಡೆದ್ರೇನ್ ಸರ್? ಇವೆಲ್ಲ ವೈಟ್ ವೈಟ್ ಕಾಣತಾವಲ್ರಿ ಸರ್ ಇವೆಲ್ಲ? ಪೈಲೆ ವೈಟ್ ರೋಗ ಬಿದ್ದಿತ್ತು ಸರ್. ವೈಟ್ ರೋಗ ಬಿದ್ದಿತ್ತಲ್ರಿ ಇದು? ಓಕೆ. ಒಂದ್ ಎಣ್ಣೆ ಸ್ಪ್ರೇ ತಗೊಂಡಿನ ಮೇಲೆ ಮತ್ತೆ ಕ್ಲಿಯರ್ ಆಗೈತೆ ಸರ್. ಮತ್ತೆ ಕ್ಲಿಯರ್ ಆಗೈತ್ರಿ? ಓಕೆ ಸರ್. ಓಕೆ. ಆಮೇಲೆ ಅದು ಬಿಟ್ಟು ಮತ್ತೆ ಏನ್ ರೋಗ ಬರ್ತೈತ್ರಿ? ಕಾಯಿ ಒಳಗೆ ಏನ್ರ ರೋಗ? ಏನ್ ಬರಂಗಿಲ್ಲ ಸರ್. ಕಾಯಿನ ಮೇಲೆ? ಕಾಯಿನಾಗ 1-2 ಸ್ಪ್ರೇ ಮಾಡೋದು ಕಾಯಿ ಮೇಲೆ. ಏನ್ ಬರಂಗಿಲ್ಲ ಅಂತ. ಮತ್ತೆ ಏನ್ ಬರಲ್ರಿ? ಅಂದ್ರೆ ಇದು ಖರ್ಚ ಎಷ್ಟು ಬರ್ತದೆ ಎಲ್ಲ ಸೇರಿ ಸರ್ ಎಕರೆಗೆ? ಎಲ್ಲ ಬೀಜ, ಲೇಬರ್, ನೀರ್? 20-30,000 ಆದ್ರೆ ಬಕ್ಕಳ ಆಯ್ತು ಸರ್. 20-30,000 ಅದು ಬಕ್ಕಳ ಆಯ್ತು. 1 ಲಕ್ಷ ತನಕ ಕಳಿಸ್ಬೋದು? 1 ಲಕ್ಷ ಕಳಿಸ್ಬೇಕು ಸರ್. 1 ಲಕ್ಷ ಕಳಿಸ್ಬೋದು? 1 ಎಕರೆ 1 ಎಕರೆ 3 ತಿಂಗಳು. 3 ತಿಂಗಳಾಗೆ. ನೀರ್ ಎಷ್ಟು ಹೆಂಗ್ ಬಿಡ್ಬೇಕು ಸರ್ ಇದಕ್ಕೆ?
ಇದು ಕಾಲುವೆ ಇದ್ರೆ ಕಾಲುವೆ ಸಿಸ್ಟಮ್ ಬಿಡ್ಬೇಕಿಲ್ಲ ಅಂದ್ರೆ ಡ್ರಿಪ್ ಸಿಸ್ಟಮ್ ಹಾಂ ಎಡಕ್ಕೆ ಒಂದು ದಿವಸ ಬಿಡ್ಬೇಕು ಸರ್. ಇದು ಡ್ರಿಪ್ ಮಾಡ್ರಿಲ್ಲ? ಡ್ರಿಪ್ ಸಿಸ್ಟಮ್ ಅದ ಸರ್. ಓಕೆ ಓಕೆ ಓಕೆ. ಡ್ರಿಪ್ ಇಲ್ದ್ರೆ ಕಾಲುವೆದಿಂದ ಬರ್ತಾವ ಸರ್. ಕಾಲುವೆ ಬರ್ತದ್ರಿ. ನೆಲ ಕಾಲುವೆಲಿ ಮಾಡ್ಕೊಂಡು ಹಾಂ ಹಾಂ ನಾವು 8 ಪೆಟ್ಟಿಗೊಂದು ಕಾಲುವೆ ಬಿಟ್ಟು ಕಾಲುವೆ ತೋಯಿಸ್ಬೇಕು. ಸರ್ ಈಗ ಇದು ಹೆಂಗೆ ಇಳುವರಿ ಹೆಚ್ಚಿಗೆ ಏನು ಸಮ್ಮರ್ ಟೈಮ್ನಾಗ ಇದಕ್ಕೆ ನಮ್ಮ ನೀರು ಬೀಳ್ತದ ನೋಡ್ರಿ, ಆ ಟೈಮ್ನಾಗ ಚೆನ್ನಾಗಿರ್ತದ? ಥಂಡಿನಾಗ ಚೆನ್ನಾಗಿರ್ತದ? ಬ್ಯಾಸ್ಗಿನಾಗ ಚಂದ ಇರ್ತದ ಸರ್. ಬ್ಯಾಸ್ಗಿನಾಗ ರೋಗ ಬೀಳ್ತಾವ ಸರ್. ಸ್ಪ್ರೇ ಹೆಚ್ಚಿಗೆ ತಗೋಬೇಕಾಯ್ತದ, ಖರ್ಚು ಹೆಚ್ಚಿಗೆ ಬರ್ತದ ಸರ್. ಹೌದೇನ್ರಿ? ಬ್ಯಾಸ್ಗಿನಾಗ ಮಳೆಗಾಲದಾಗ ರೋಗ ಹೆಚ್ಚಿಗೆ ಬೀಳ್ತದ? ರೋಗ ಹೆಚ್ಚಿಗೆ ಬೀಳ್ತದ ಅವಕ್ಕ. ಕಾಯಿಗಳಿಗಾಯ್ತು ಹುಳ ಹತ್ತವ. ಓಕೆ. ಥಂಡಿನಾಗ ಏನಾಗಲ್ಲ ಸರ್. ಬ್ಯಾಸ್ಗಿನಾಗ ರೀ? ಬ್ಯಾಸ್ಗೆಗೂ ಏನಾಗಲ್ಲ ಸರ್. ಏನಾಗಲ್ಲ ಅಂದ್ರೆ ಬ್ಯಾಸ್ಗಿನಾಗ ಸ್ವಲ್ಪ ನೀರ್ ಹೆಚ್ಚಿಗೆ ಕೊಡ್ಬೇಕಾಗ್ತದ? ನೀರ್ ಹೆಚ್ಚಿಗೆ ಬೇಕು, ಅವಾಗ ನೀರ್ ಕಮ್ಮಿ ಬೇಕು, ಔಷಧಿ ಹೆಚ್ಚಿಗೆ ಬೇಕು ಮಳೆಗಾಲದಾಗ. ಬ್ಯಾಸ್ಗಿನಾಗ ಸ್ವಲ್ಪ ನೀರ್ ಹೆಚ್ಚಿಗೆ ಬೇಕಾಗ್ತದ, ಔಷಧಿ ಏನ್ ಬೇಕಾಗಿಲ್ಲ? ಇಲ್ಲ. ಓಕೆ ಸರ್, ಓಕೆ. ಆ ಥರ. ಆಮೇಲೆ ಬ್ಯಾಸ್ಗೆಗೆ ಅಷ್ಟು ಇದನ್ನೇ ಹತ್ತಲ್ಲ ಸರ್. ಹೌದೇನ್ ಸರ್? ಒಂದ್ ಸಾರ್ತಿ ಗೊಬ್ಬರ ಇದು ಆಯ್ತು ಅಂದ್ರೆ ಸರ್ ಆಯ್ತ್ರಿ. ಬ್ಯಾಸ್ಗಿನಾಗ ಅಷ್ಟೇ? ಒಂದೆರಡು ಸ್ಪ್ರೇ ಅದು ಅಂದ್ರೆ ಆಯ್ತು ಸರ್. ಯಾವ್ದಾರ ಎಣ್ಣೆ. ಇದು ಈ ಸರಿ ಕೆಂಪು ಮಣ್ಣು ಅದಲ್ರಿ? ಕೆಂಪು ಮಣ್ಣು ಅದ ಸರ್. ಕರಿ ಅಡಿಗೆ ಬರ್ತಾವ ಸರ್. ಎದರ್ಕಿನ ಬೆಳೆ ಹೆಚ್ಚಿಗೆ ಬರ್ತಾವ ಸರ್. ಅಲ್ಲಿ ಕರಿ ಅಡಿಗೆ ದಪ್ಪ ಆಗ್ತಾವ ಸರ್. ಕರಿ ಅಡಿಗ್ರಿ? ಓಕೆ ಓಕೆ. ಇದು ಎಲ್ಲದಾಗ ಬರ್ತೇನ್ರಿ? ಖಾಲಿ ಎಲ್ಲ ಅಡಿಗೆ ಬರ್ತದ. ಎಲ್ಲ ಅಡಿಗೆ ಬರ್ತದ್ರಿ? ಮಳೆಗಾಲದಾಗ ಇಷ್ಟು ನೀರ್ ಹತ್ತಬೇಡ್ದ, ಅಡಿಗೆ ನೀರ್ ನಿಂದಿರ್ಬೇಡ್ದು. ನೀರ್ ನಿಂತರ ಏನಾರ ಪ್ರಾಬ್ಲಮ್ ಆತೇನ್ ಸರ್? ಪ್ರಾಬ್ಲಮ್ ಏನು, ಎಲ್ಲ ತಪ್ಪಲ್ದಾರ ಸುಟ್ಟಪ್ಲೆ ಆಗ್ತಾವ ಸರ್. ಈ ತೊಗರಿ ಐತಿ ಎಲ್ಲ ಹೋಗಿಲ್ಲ ಈ ವರ್ಷ ನೀರ್ ನಿಂತಿ. ಅಂತ ಅಡಿಗೆ ಬರಂಗಿಲ್ಲ ಸರ್. ಓಕೆ, ಆ ಥರ. ಸರಿ, ಕಾಯಿ ಆಗ್ಲತ್ತವಲ್ರಿ? ಈಗ ಕಾಯಿ ಆಗ್ಲತ್ತಾವ ಸರ್. ಹೂವ ಹತ್ಯಾವ. ಈ ಹೂವ ಹತ್ತೇವ್ರಿ? ಕಾಯಿನೂ ಆಗ್ಲತ್ತದ್ರಿ? ಕಾಯಿ ಆಗ್ಲತ್ತಲ್ರಿ? ಕಾಯಿ ತೋರ್ಸ್ರಿ. ಹೌದಲ್ರಿ? ಕಾಯಿ ಆಗ್ಲತ್ತಾವ. ಕಾಯಿ ಸರ್, ಹೂವಲಿಂದ ಕಾಯಿ 7 ತಿಂಗಳ ಆಗ್ತದ್ರಿ? ಇದು 1 ತಿಂಗಳದಾಗ ಇದು ಕಡಿಲಾಕೆ ಬರ್ತದ ಸರ್. 1 ತಿಂಗಳ ಕಡೆ ಬರ್ತದ್ರಿ? ಅಂದ್ರ 1 ತಿಂಗಳದಾಗ ಮಿನಿಮಮ್ ಕಡಿಲಾಕೆ ಆಗ್ತದ. ಕಡಿಲಾಕೆ ಆಗ್ತದ್ರಿ? ಇದು ಕಾಯಿ ಸರ್ ಎಷ್ಟು ಕೆಜಿ ಇರ್ತದ್ರಿ? ಇದು ದಪ್ಪ ಇದು ಏನಾರ 10 kg ಕಾಯಿ ಆಗ್ತದ ಸರ್. 10 kg ಒಂದ್ ಕಾಯಿ? 30 kg ಕರಿ ಅಡಿಗೆ ಆಗ್ತದ ಅಂತ ನಮ್ಮಲ್ಲಿ ಆಗಿಲ್ಲ. ನಿಮ್ಗಲ್ಲಿ ಆಗಿಲ್ಲ ಸರ್? ಇಲ್ಲಿ 10 ಮಿನಿಮಮ್ 8-10 kg ಆಗ್ತದ. 8-10 kg ಮಿನಿಮಮ್. ಅಂದ್ರೆ 1 ಎಕರೆ ಎಷ್ಟು ಕಾಯಿ ಆಗ್ತದ್ರಿ ಹಂಗ ಅಂದಾಜ? ಈಗ ಅಂಜದ ತೂಕನೇ ಮಾಡಿದೇವ್ ಸರ್. ಓಕೆ. ಇಂಥ ಟೈಮ್ನಾಗ ಈ ರೋಗ ಎಲ್ಲಿಗೇನ ಇದು ಏನು ಕಾಯಿಗೆ ಏನ್ ಆಗಲ್ಲ ಸರ್. ಕಾಯಿ ಏನಾಗಲ್ರಿ? ಇದು ರೋಗ ಏನ್ ಬರಲ್ರಿ ಇದಕ್ಕ ಹೂವ ಟೈಮ್ನಾಗ? ಏನ್ ಬರಲ್ಲ ಸರ್. ಈ ಕಾಯಿ ದಪ್ಪ ಆಗ್ಬೇಕಂದ್ರೆ ಏನಾರ ಔಷಧಿ ಕೊಡ್ತೀರಿ? ಔಷಧ ಬಿಡ್ಬೇಕಾಯ್ತ ಸರ್. ಯಾವ್ದು ಸರ್? ಕ್ಯಾಲ್ಸಿಯಂ, ಬೋರನ್. ಅದೇ ಬಿಡ್ಬೇಕು. ಅದ್ ಬಿಟ್ಟೆ ಅಂದ್ರೆ ತಾನೇ ದಮ್ಮ ಆಗ್ತಾವ. ತಾನೇ ದಮ್ಮ. ಅದು 2 ದಿವಸಕ್ಕೆ ಬಿಡ್ಬೇಕ್ರಿ ಹಂಗದು? ಏನ್ ಕಾಯಿ ಟೈಮ್ನಾಗೆ ಬಿಡ್ಬೇಕು? ಈ ಕಾಯಿ ಟೈಮಿನಾಗೆ ಬಿಡ್ಬೇಕು ಸರ್. ಕಾಯಿ ಟೈಮ್ನಾಗೆ ಬಿಡ್ಬೇಕ್ರಿ? ಒಂದೇ ಕೆಪಿ. ಇದು ಎಲ್ಲಿ ಯೂಸ್ ಆಗ್ತದ್ರಿ? ಇದು ಬೊಂಬೈ ಯೂಸ್ ಆಗ್ತದ ಸರ್. ಬಕ್ಕೋಳದ. ಬೊಂಬೈ ಅಂದ್ರೆ ತಿನ್ನಕ್ ಯೂಸ್ ಮಾಡ್ತಾರ? ತಿನ್ಲಾಕ್ ಯೂಸ್ ಮಾಡ್ತಾರ ಸರ್ ಅವ್ರು. ತಿನ್ಲಾಕೇನ್ರಿ? ಯಾಕಂದ್ರೆ ನಮ್ ಕಡೆ ಹೆಚ್ಚಿಗೆ ತಿನ್ನಂಗಿಲ್ಲ. ಅವ್ರು ತಿನ್ಲಾಕೆ ಅಂತ ಸರ್. ಇದು ತಿನ್ಲಾಕೇನ್ರಿ? ತಿನ್ಲಾಕೆ ಯೂಸ್ ಮಾಡ್ತಾರ. ಯಾಕಂದ್ರೆ ನಮ್ ಕಡೆ ಎಲ್ಲಿ ಮಾಡಲ್ಲ. ನಿನ್ಗ ಅಂತ ಒಯ್ತಾರ ಅಂತ ಸರ್ ಅಲ್ಲಿ ರೀ? ಓಕೆ 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 ಓಕೆ. ಆ ತರ ತಿನ್ಲಾಕೆ ಯೂಸ್ ಆಗ್ತದ ಸರ್. ತಿನ್ಲಾಕೆ ಯೂಸ್ ಆಗ್ತದೆ. ನಮ್ ಕಡೆ ಎಲ್ಲಿನೋ ಬಿದ್ದ ಮಾಡಿ ನೋಡ್ರಿ ಒಂದ್ ವಾರ ಅಂದ್ರ ಮನ್ಯಾಗ ಮಾಡಿಲ್ ಸರ್. ಮಾಡಿಲ್ಲಲ್ರಿ? ನೋಡ್ರಿ. ಯಾಕಂದ್ರೆ ನನ್ಗ ನಿನ್ಗ ಅಂತ ದಮ್ ಇದ್ರ ಅರ್ಧ ಕೊಯ್ಕೊಂಡ್ ಹೋಯ್ತಾರ ಅಂತ ಸರ್ ಅಲ್ಲಿ. ಆ ತರ ಸರ್. ಹೆಚ್ಚಿಗೆ ದಮ್ ಇದ್ವಲ್ಲ, ನಮ್ಗ 5 kg ಕೊಡ್ರಿ, ನಮ್ಗ 2 kg ಕೊಡ್ರಿ ಅಂತ ಕೊಯ್ದು ಹೋಯ್ತಾರಂತ. ಕೊಯ್ದು ಹೋಯ್ತಾರಂತ್ರಿ? ಓಕೆ ಸರ್, ಓಕೆ. ಅಂದ್ರೆ ನೀವೇ ಫಸ್ಟ್ ಹಾಕಿರ್ಲಿ? ಆಜು ಬಾಜು ಯಾರು ಇಲ್ಲ? ಆಜು ಬಾಜು ಹಾಕ್ಯಾರ ಸರ್. ನೆಕ್ಸ್ಟ್ ಈಗ ನಮ್ ಕಾಕವ್ರ ಇಲ್ಲಿ ಈಗ ಹಚ್ಚಾರ. ಈಗ ಹಚ್ಚಾರ ಈಗ ಸರ್. ಓಕೆ ಓಕೆ ಸರ್. ಈಗ ಅಗಿ ಹಚ್ಚಿದ್ಮೇಲೆ ಹೂವ 2 ದಿವಸ ಇದು ಆಗ್ತದ್ರಿ? 2 ತಿಂಗಳು ಬೇಕು ಸರ್. 2 ತಿಂಗಳು ಹೂವ ಬರ್ಬೇಕು. 1 ತಿಂಗಳದಾಗ ಕಾಯಿ ಸರ್. ಇದೆಲ್ಲ ಒಂದೇ ಸರ್ತಿ ಬಂದ್ಬಿಡ್ತದ್ರಿ? ಒಂದೇ ಸರ್ತಿ ಸರ್. ಒಂದೇ ಸರ್ತಿ ಬರ್ತದೆ? ಒಂದ್ ಗಿಡಕ್ಕೆ ಒಂದೇ ಹತ್ತದ ಸರ್. ಇದು ಒಂದ್ ಗಿಡಕ್ಕೆ ಅಂದ್ರೆ ಇದು ಒಂದ್ ಈಗ ಅದತ್ತವ್ರಿ ಒಂದೇ ಗಿಡಕ್ಕೆ ಒಂದೇ ಸರ್. 2-3 ಹತ್ತಿನ ಯಾವ್ದು ಆಟೋಮೆಟಿಕ್ ಒಣಗೋತಾವ ಸರ್. ಹಂಗ್ರಿ? ಒಂದೇ ದಪ್ಪ ಹಾಕೋತಾವ ಸರ್. ಒಂದೇ ದಪ್ಪ? ಮತ್ ಬಾರಿಕ್ ಹತ್ತರ್ವಿ ಅದು ಒಣಗ ಹೋಗ್ತದ ಸರ್. ತಂತಾನೆ ಹೋಗ್ತದ್ರಿ? ಅಂದ್ರೆ ಯಾರು ತಾಕತ್ತದ ಹೇಳ್ಕೊತದ? ಒಂದೇ ಹೇಳ್ಕೊತಾವ ಸರ್. ಓಕೆ ಓಕೆ. ಆತರ ಅದು ಸಿಸ್ಟಮ್? ಅದು ಸಿಸ್ಟಮ್ ಒಂದೇ ಅದ ಸರ್. ಅದಕ್ಕೆ ಹತ್ತದೇ ಒಂದ್ ಕಾಯಿ. ಓಕೆ. ಆಮೇಲೆ ಸರ್ ಇವು ನೋಡ್ರಿ ವೈಟ್ ಅದಾವಲ್ರಿ, ಈ ರೋಗ ಬಂದ್ರೆ ಏನ್ರ ಎಲ್ಲಿ ಏನಾಗಲ್ಲ ಸರ್. ಅದಕ್ಕೆ ಏನಾಗಲ್ರಿ? ಓಕೆ. ಇದಕ್ಕೆ ಏನ್ರ ಮತ್ತೆ ಔಷಧಿ ಹೊಡಿತೀರಿ? ಈಗ ಏನ್ ಹೊಡಲ್ ಸರ್. ನಾ ಒಂದ್ ಸ್ಪ್ರೇ ಮಾಡೀನಿ. ಇದು ಆಗ್ಯದ ಹಿಂಗ ಎಲ್ಲಿ ಅಂದು ಚೇಂಜ್ ಆಗ್ಲತ್ತಾವ ಸರ್. ಈಗ ನಮ್ ವಾತಾವರಣ ಸೂಟೇಬಲ್ ಅದ್ರಿ ಇದು? ಬ್ಯಾಸ್ಗಿನಾಗ ಸರ್? ಬ್ಯಾಸ್ಗೆ ಮತ್ತಿಷ್ಟು ಭಾರಿ ಬರ್ತದ ಸರ್. ಭಾರಿ ಬರ್ತದ ಸರ್? ನೀರ್ ಹೆಚ್ಚಿಗೆ ಆಗ್ತಾವ ಇಷ್ಟೇ ಈಗ ಬ್ಯಾಸ್ಗೆ. ಈ ಬೆಡ್ ಭಾರಿ ಮಾಡಿರಲ್ಲ ಸರ್? ಎಲ್ಲ ಟ್ರ್ಯಾಕ್ಟರ್ ದಿಂದ ಮಾಡೇನಿ ಸರ್. ಟ್ರ್ಯಾಕ್ಟರ್ ಮಾಡಿರಲ್ಲ? ಪೈಲೆ ಸುಮ್ ನೆಲ್ ಕಾಲುವೆಲೆ ಹಚ್ಚಿದ್ ಸರ್ ನಾ. ಅವಾಗ ಬೆಡ್ ಮಾಡಿಲ್ಲ ಸರ್. ಓಕೆ.
ಈಗ ಇದಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಬ್ಸಿಡಿ ತೊಗೊಂಡ್ರಿ ಡ್ರಿಪ್ಪಿಗೆ? ಏನ್ ತೊಗೊಂಡಿಲ್ಲ. ಸಬ್ಸಿಡಿ ಮಾಡಿದೇವ್ ಸರ್. ಡ್ರಿಪ್ಪಿಗೆ ಮಾಡಿರಿ ಡಿಪಾರ್ಟ್ಮೆಂಟ್ ಕಡೆಯಿಂದ? ಹಾ ಓಕೆ ಓಕೆ. ಈ ಥರ ಸರ್ ಏನ್ರಿ ಈ ತಳಿ ಏನದಲ್ಲ ಅರ್ಜೆಂಟ್ ಅದ, ಮತ್ತೊಂದು ಉದ್ದಕ್ಕ ಅವ ಇದ್ರದಾಗೆ, ಹಾಂ ಹಾಂ ಹಾಂ. ಅದಕ್ಕೆ ರೇಟ್ ಇಲ್ಲ ಸರ್. ಉದ್ದಕ್ಕಿದ್ದಿಂದು ಕುಂಬಳಕಾಯಿ? ಹಿಂಗ್ ಉದ್ದಕ್ ಅವ ಸರ್, ಹಾಂ ಹಾಂ ಹಾಂ. ಅದಕ್ಕೆ ರೇಟ್ ಇಲ್ಲ ಸರ್. ಹಾಂ 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 ಹಾಂ. ಈಗ ರೌಂಡಿಗೆ ಅದ ಈ ತೊಳ್ಕೊ. ರೌಂಡಿಗೆ ದಿಶೆ ಅಂತ ಅದ ಸರ್ ಇದು. ಇದು ದಿಶಾ ಏನ್ರಿ? ಹಾ. ಓಕೆ ಸರ್ ಓಕೆ. ಇದು ಬೀಜ ಎಲ್ಲಿ ಸಿಗ್ತದೆ ತಗೊಂಡ್ರಿ? ಕಲ್ಯಾಣಕ್ಕೆ ಸರ್. ಬಸವ ಕಲ್ಯಾಣ. ಓಕೆ. ಅಷ್ಟು ವ್ಯವಸ್ಥೆ ಮಾಡಿಲ್ಲ ಸರ್. ನಾ ಜರ ಇನ್ನೊಂದು ಕಡೆ ಖಾತೆ ಬೇತೆ ಹೆಚ್ಚಿಗೆ ಆಗ್ತಿದಲ್ಲ, ಹಾಂ 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 ಹಾಂ. ಇನ್ನ ಇದು ಎಲ್ಲ ಮುಚ್ಚಿ ಹೋಗ್ತಿತ್ತು. ಹೌದು. ಇಲ್ಲಿ ಒಳಗ್ ತಿರುಗ್ಲಾಕ್ ಬರಲ್ಲ, ಇದ್ರದಾಗ ಎಷ್ಟು ಬರ್ತೈತಿ ಸರ್. ಹೌದ್ರಿ ಹೈಟ್? ಹೈಟ್ ಅಬಾಬಾ. ನಾವು ಹೋಗ್ಲಾಕೆ ಬರಲ್ಲ ಈ ಬೆಳ್ಳಿಲಿ. ಹಾಂ ಹಾಂ ಹಾಂ. ಅಷ್ಟೊಂದು ಹರ್ಕೊಂಡ್ ಬೀಳ್ತದ ಸರ್ ಇದು. ಓಕೆ ಓಕೆ. ಅಂದ್ರೆ ಇದು ಮಳೆಗಾಲದಾಗ ಫುಲ್ ಚೆನ್ನಾಗಿರ್ತದ್ರಿ? ಚೆನ್ನಾಗಿರ್ತದ ಸರ್. ಓಕೆ 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 ಓಕೆ. ಇದಕ್ಕೆ ಜರ ಗೊಬ್ಬರ ಯೂಸ್ ಮಾಡಿಲ್ಲ ಸರ್ ಈ ಬಾರಿಗೆ. ನಂಗೆ ಜರ ರೊಕ್ಕ ಇದ್ದಿಲ್ಲ ಅವಾಗ. ಹಾಂ 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 ಹಾಂ. ಒಂದ್ 2-3 ಚೀಲ ಹೆಚ್ಚಿಗೆ ಹಾಕದಿತ್ತು ಸರ್. ಇನ್ನು ಹಾಕೋದೈತ್ರಿ ಅದು? ಓಕೆ. ನೋಡ್ರಿ ಸ್ನೇಹಿತರೆ ಹೆಂಗೆ ಹೂವದ ಕುಂಬಳಕಾಯಿ, ರೌಂಡ್ ಕುಂಬಳಕಾಯಿ. ದಿಶೆ ಅಂತ ಕುಂಬಳಕಾಯಿ ಹೆಸರೇ ದಿಶೆ ಅದ. ಕುಂಬಳಕಾಯಿ ಹೆಸರೇ ದಿಶಾ ರೀ? ಹಾಂ ಹಾಂ ಹಾಂ. ಗೋಲ್ ಒಂದೊಂದು ಕೊಡ ಅಪ್ಲೆ ಆಗ್ತಾವ ಸರ್. ಗೋಲ್ ಕೊಡಾಪ್ಲೆ ಆಗ್ತಾವನ್ರಿ ಇವು? ಓಕೆ ಓಕೆ ಓಕೆ. ಇವು ಜರ ದಪ್ಪ ಅದ ನೋಡ್ರಿ ಸರ್. ನೋಡ್ರಿ ಆ ಥರ ಕುಂಬಳಕಾಯಿ ಕೊಡ ಆದಂಗೆ ಆಗ್ತಾವ್ರಿ ಇದು. 30-20 kg ಆಗ್ತಾವ ಸರ್ ಇವು. 30-20 kg.